ಮೊದಲನೆಯದಾಗಿ ಈ ಧ್ವಜಾರೋಹಣ ಮಾಡುವಾಗ ನಾವು ಸಾರುವಂಥ ಒಂದು ವಿಶೇಷವಾದ ಸಂದೇಶ, ನಾವು ಒಂದು ಆಧ್ಯಾತ್ಮಿಕ ಕಾಲವನ್ನು ಪ್ರಾರಂಭಿಸಿದ್ದೇವೆ, ಪ್ರಾರ್ಥನೆಯ ಕಾಲವನ್ನು ಪ್ರಾರಂಭಿಸಿದ್ದೇವೆ. ನಾವು ವಿಶೇಷವಾದ ರೀತಿಯಲ್ಲಿ ಒಂದು ಕಾಲವನ್ನು ಆರಂಭಿಸಿ ಪ್ರಾರ್ಥನೆ, ಧ್ಯಾನ ಇದರೊಂದಿಗೆ ನಾವು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸ್ತಿದ್ದೇವೆ ಎಂದು ಜಗತ್ತಿಗೆ ಸಾರಲು ಈ ಧ್ವಜಾರೋಹಣವನ್ನು ಮಾಡ್ತೇವೆ. ಎರಡನೆಯದಾಗಿ ಈ ಧ್ವಜವನ್ನು ಆರೋಹಣ ಮಾಡುವಾಗ ಆ ಧ್ವಜದೊಂದಿಗೆ ನಮ್ಮ ಪ್ರಾರ್ಥನೆಗಳೆಲ್ಲವೂ ಮೇಲೆ ಏರಲಿ ಎಂದು ನಾವು ಧ್ವಜವನ್ನು ಹಾರಿಸುತ್ತೇವೆ. ಆ ಪ್ರತಿ ಬಾರಿ ನಾವು ಧ್ವಜವನ್ನು ವೀಕ್ಷಿಸುವಾಗ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಏನೆಂದರೆ ಆ ಪ್ರಾರ್ಥನೆಗಳು ಕೂಡ ದೇವರ ಕಡೆಗೆ ಏರುತ್ತಿದೆ, ನಮ್ಮ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾರೆ ಎಂಬ ಸಂಪೂರ್ಣ ನಂಬಿಕೆಯಿಂದ ಆ ಧ್ವಜವನ್ನು ವೀಕ್ಷಿಸುತ್ತಾ ನಾವು ಪ್ರಾರ್ಥಿಸ್ತೇವೆ. ಅದಕ್ಕೋಸ್ಕರ ನಾವು ಧ್ವಜಾರೋಹಣ ಮಾಡ್ತೇವೆ. ಕೊನೆಯದಾಗಿ ಧ್ವಜಾರೋಹಣ ಮಾಡುವಾಗ ನಾವಿಷ್ಟು ಜನರು ನೆರೆದಿದ್ದೇವೆ. ಇದು ಒಂದು ಕುಟುಂಬ ಸೇರಿ ಧ್ವಜಾರೋಹಣ ಮಾಡಿ ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಖಾಂತರ ಅರ್ಪಿಸುವಾಗ ಪ್ರಾರ್ಥನೆ ಬಹಳ ಗಟ್ಟಿಯಾಗಿರುತ್ತದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಒಂದು ಕುಟುಂಬ ಸೇರಿ ಪ್ರಾರ್ಥಿಸುವಾಗ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳು ಈ ದೇವರು ಈಡೇರಿಸುತ್ತಾರೆ. ಅದಕ್ಕೋಸ್ಕರ ನಾವು ಧ್ವಜಾರೋಹಣ ಮಾಡುತ್ತಿದ್ದೇವೆ. ಹಾಗಾಗಿ ಈ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಧ್ವಜಾರೋಹಣದಲ್ಲಿ ಭಾಗವಹಿಸೋಣ. ಭಕ್ತಿ ವಿಶ್ವಾಸದಿಂದ ನಮ್ಮ ಪ್ರಾರ್ಥನೆಗಳನ್ನು ಈ ಧ್ವಜದೊಂದಿಗೆ ದೇವರಿಗೆ ಏರಿಸೋಣ.